ಕನ್ನಡಿಗರ ಕಾಸರಗೋಡಿನ ವಿಚಾರದಲ್ಲಿ ಪಿಣರಾಯಿ ಸರ್ಕಾರ ಮಲಯಾಳಮನ್ನು ಹೇರೋದಕ್ಕೆ ಹೊರಟಿದೆ. ಕೇರಳ ರಾಜ್ಯದ ಭಾಗವೇ ಆಗಿದ್ರೂ ಕೂಡ ಕಾಸರಗೋಡಿನಲ್ಲಿ ಇವತ್ತಿನವರೆಗೂ ಕೂಡ ಕನ್ನಡ ಪ್ರಧಾನವಾಗಿರತಕ್ಕಂತಹ ಭಾಷೆ. ಅಲ್ಲಿಯ ಸೈನ್ ಬೋರ್ಡ್ಗಳನ್ನು ಇತ್ತೀಚೆಗೆ ನಾವು ಕೇರಳದಲ್ಲಿ ಕಾಸರಗೋಡಿನಲ್ಲಿ ಹೋದಾಗ ಮೊನ್ನೆಯಷ್ಟೇ ಕಾಸರಗೋಡಿನಲ್ಲಿ ನೋಡಿದಾಗಲೂ ಕೂಡ ಬಹುತೇಕ ಹಿಂದೆ ಕನ್ನಡದ ಬೋರ್ಡ್ಗಳು ಬಹುತೇಕ ಎಲ್ಲ ಕಡೆಯಲ್ಲಿ ಇರ್ತಿದ್ವಿ. ಈಗ ಅದನ್ನು ಮರೆಮಾಚಲಾಗ್ತದೆ. ಊರುಗಳ ಹೆಸರನ್ನು ಕೂಡ ಇಂಗ್ಲೀಷ್ ಮತ್ತು ಮಲಯಾಳಂನಲ್ಲಿ ಮಾತ್ರ ಹಾಕುವಂತಹ ಕೆಲಸವನ್ನು ಅಲ್ಲಿನ ಸರ್ಕಾರ ಮಾಡಿದೆ. ಈಗ ಇನ್ನೂ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಹೋಗಿ ಅಲ್ಲಿ ಶಾಲೆಗಳಲ್ಲೂ ಕೂಡ ಪ್ರಥಮ ಭಾಷೆಯಾಗಿ ಮಲಯಾಳಮನ್ನೇ ಕಲಿಸಬೇಕು ಅನ್ನೋದ್ರ ಕಡೆಗೆ ಹೆಜ್ಜೆ ಇಟ್ಟಿದೆ. ಸಹಜವಾಗಿಯೇ ಇದು ಕನ್ನಡಿಗರ ಮೇಲೆ ನಡೆಸೋದಕ್ಕೆ ಹೊರಟಿರುವಂತಹ ಸವಾರಿ ಅಲ್ಲದೆ ಬೇರಿನ್ನೇನೂ ಅಲ್ಲ. ಯಾಕಂದರೆ ಅಲ್ಲಿಯ ಹಳ್ಳಿಗಳು, ಅಲ್ಲಿಯ ಊರುಗಳು ಅವೆಲ್ಲವೂ ಕೂಡ ಕನ್ನಡ ಭಾಷಿಕರ ಊರುಗಳು, ಕನ್ನಡ ಭಾಷಿಕರು ಅಲ್ಲಿ ನೆಲೆಸಿರುವಂಥದ್ದು. ಆದರೆ ಅವರ ಮೇಲೆ ಈಗ ಮಲಯಾಳಂನ ಮೂಲಕವಾಗಿ ಸವಾರಿಯನ್ನು ಮಾಡೋಕ್ಕೆ ಹೊರಟಿದೆ ಪಿಣರಾಯಿ ಸರ್ಕಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಯಾವ ಸ್ವರೂಪದ ವಿರೋಧ ವ್ಯಕ್ತವಾಗ್ತಿದೆ ಅನ್ನೋದನ್ನು ಈ ವರದಿ ಮೂಲಕ ತೋರಿಸ್ತೀನಿ. ಐ ಆಮ್ ಎ ಗವರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಮೈ ಜಾಬ್ ಇಸ್ ಟು ಸರ್ವ್ ದಿಸ್ ನೋಟಿಸ್. ನಮ್ಮ ಹತ್ರ ಕಾಸರಗೋಡನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ಈ ಶಾಲೆ ಉಳಿಯುತ್ತ. ಅಲ್ಲಿಗೆ ಶುರು ಆಯ್ತು ನೋಡಿ ಉಗ್ರ ಹೋರಾಟ. ಏ ಭುಜಂಗ ಬಾರ, ಒಂದು ಉಗ್ರ ಹೋರಾಟ ಉಂಟು. ಈ ಪೊಟ್ಟುಗಳಿಗೆಲ್ಲ ಹೋರಾಟ ಮಾಡ್ಲಿಕ್ಕೆ ಆಗ್ತದಾ? ಅದಕ್ಕೆ ನಾವು ಹೋರಾಟಕ್ಕೆ ಮೈಸೂರಿಂದ ದೊಡ್ಡ ಪೆಟ್ಟಿಷ್ಟನ್ನು ಕರ್ಕೊಂಡು ಬಂದದ್ದು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದಲ್ಲಿ ಕನ್ನಡ ಶಾಲೆಗಾಗಿ ಹೀಗೊಂದು ಹೋರಾಟ ನಡೆದಿತ್ತು. ಈ ಸಿನಿಮಾದಲ್ಲಿ ತೋರಿಸಿದ್ದ ಸಮಸ್ಯೆ ಈಗ ಮತ್ತಷ್ಟು ತೀವ್ರವಾಗಿ ಕಾಸರಗೋಡಿನಲ್ಲಿ ಎದುರಾಗಿದೆ. ಕೇರಳ ಸರ್ಕಾರದ ದ್ವೇಷದ ರಾಜಕೀಯಕ್ಕೆ ಗಡಿನಾಡು ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಸರಗೋಡಿನ ಕನ್ನಡ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಮಲಯಾಳಂ ಭಾಷೆ ಹೇರೋದಕ್ಕೆ ಕೇರಳ ಸರ್ಕಾರವೇ ರಣವೀಳ್ಯ ಕೊಡಲು ಮುಂದಾಗಿದೆ. ಕೇರಳ ವಿಧಾನಸಭೆಯಲ್ಲಿ ಹೊಸ ಮಸೂದೆ ಮಂಡನೆಯಾಗಿದ್ದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ. ಕಮ್ಯುನಿಸ್ಟ್ ಸರ್ಕಾರದ ಈ ನಿರ್ಧಾರ ಕನ್ನಡಿಗರನ್ನ ಕೆರಳಿ ಕೆಂಡವಾಗಿಸಿದೆ. ಕೇರಳದ ಶಾಲೆಗಳಲ್ಲಿ ಕನ್ನಡದ ಕಗ್ಗೊಲೆಗೆ ಮಸೂದೆ, ಕಮ್ಯುನಿಸ್ಟ್ ಸರ್ಕಾರದ ನಿರ್ಧಾರಕ್ಕೆ ಕನ್ನಡಿಗರ ಜ್ವಾಲೆ. ಕೆಲ ದಿನಗಳ ಹಿಂದೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಮಲಯಾಳಂ ಭಾಷೆ ಮಸೂದೆ 2025 ವಿಧಾನಸಭೆಯಲ್ಲಿ ಮಂಡಿಸಿತ್ತು. ಅದಕ್ಕೆ ಬಹುಮತ ಸಿಕ್ತಿದ್ದಂತೆ ರಾಜ್ಯಪಾಲರ ಅಂಗೀಕಾರಕ್ಕೆ ಮುನ್ನುಡಿ ಇಟ್ಟಿದ್ದಾರೆ. ಒಂದು ವೇಳೆ ಈ ಮಸೂದೆ ಏನಾದರೂ ಜಾರಿಯಾದರೆ 1ರಿಂದ 10ನೇ ತರಗತಿಯವರೆಗೆ ಮಲಯಾಳಂ ಭಾಷೆಯೇ ಪ್ರಥಮ ಭಾಷೆಯಾಗಲಿದೆ. ಇದರಿಂದ ಗಡಿನಾಡು ಕಾಸರಗೋಡಿನಲ್ಲಿರೋ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಹೊಡೆತ ಬೀಳಲಿದೆ. ಕಾಸರಗೋಡು ಕೇರಳಕ್ಕೆ ಸೇರಿದ್ರೂ ಕೂಡ ಇವತ್ತಿನವರೆಗೂ ಕನ್ನಡ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಮಾಡುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಅವರ ಮೇಲೆ ಬಲವಂತದಿಂದ ಮಲಯಾಳಂ ಹೇರಲು ಅಲ್ಲಿನ ಸರ್ಕಾರ ಮುಂದಾಗಿದೆ. ಕೇರಳದ ಶಾಲೆಗಳಲ್ಲಿ ಮಲಯಾಳಂ ಪ್ರಥಮ ಭಾಷೆ ಕಡ್ಡಾಯವಾಗಲಿದೆ. 1ರಿಂದ 10ನೇ ತರಗತಿಯವರೆಗೆ ಮಲಯಾಳಂ ಪ್ರಥಮ ಭಾಷೆ ಆಗಲಿದೆ. ಕೇರಳದಲ್ಲಿರುವ ಕನ್ನಡ ಶಾಲೆಗಳಿಗೂ ಅನ್ವಯವಾಗಲಿದೆ. ಕಾಸರಗೋಡಿನಲ್ಲಿ 70% ಕನ್ನಡಿಗರಿದ್ದು ಕನ್ನಡಿಗರಿಗೂ ಪ್ರಥಮ ಭಾಷೆ ಮಲಯಾಳಂ ಕಡ್ಡಾಯವಾಗಲಿದೆ. 2017ರಲ್ಲೂ ಮಲಯಾಳಂ ಭಾಷೆ ಮಸೂದೆ ತಂದಿದ್ದರೂ ಕೂಡ ರಾಷ್ಟ್ರಪತಿಗಳೇ ಮಸೂದೆ ತಿರಸ್ಕರಿಸಿದ್ದರು. ಭಾಷಾ ಅಲ್ಪಸಂಖ್ಯಾತರ ಹಿತ ಕಾಪಾಡಬೇಕೆಂದು ಕೇಂದ್ರ ಸರ್ಕಾರ ಕೂಡ ಸೂಚಿಸಿತ್ತು. ಈಗ ಮತ್ತೆ ಮಲಯಾಳಂ ಹೇರಿಕೆಗೆ ಯತ್ನ ನಡೆದಿದೆ. ವೇಣುಗೋಪಾಲನ ಮೂಗಿಗೆ ನೆಗಡಿಯಾದರೆ ಕರ್ನಾಟಕ ರಾಜ್ಯದ ಸರ್ಕಾರ ಸೀನಕ್ಕೆ ಶುರು ಮಾಡ್ತದೆ. ಯಾರು ಮಾತಾಡ್ತಾ ಇದ್ದಾರೆ ಕನ್ನಡ ಅವ್ರಿಗೆಲ್ಲ ಅವಮಾನ ಮಾಡಿದ್ದಾರೆ. ಬಾಯ್ಬಿಡು ಸಿದ್ದರಾಮಯ್ಯ, ಬಾಯ್ಬಿಡು DK ಶಿವಕುಮಾರ್. ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆಯನ್ನ ಹೇರ್ತಕ್ಕಂಥದ್ದು ಸರಿಯಲ್ಲ. ರಾಜಕಾರಣವನ್ನ ಇಟ್ಟುಕೊಂಡು ಯಾರು ರಾಜಕಾರಣ ಮಾಡ್ತಾರ ಜಯ ಆಗೋದಿಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು. ತನ್ನ ಮಾತೃಭಾಷೆಯಲ್ಲಿ ಕಲಿಯುವುದು ಅದರ ಹಕ್ಕು. ಅದು ನೀವು ಒಂದು ವೇಳೆ ಅದನ್ನು ಕೊಡ್ಲಿಲ್ಲ ಅಂದ್ರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಕೇರಳ ಸರ್ಕಾರದ ಈ ಕನ್ನಡ ವಿರೋಧಿ ನೀತಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ದನಿ ಎತ್ತಿದ್ದಾರೆ. ಕನ್ನಡಿಗರ ಸ್ವಾಭಿಮಾನ, ಅಸ್ಮಿತೆಗೆ ಧಕ್ಕೆ ತರುವ ಕೆಲಸ ಆಗಬಾರದು ಎಂದು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಕೇರಳ ಸರ್ಕಾರದ ನಿರ್ಧಾರ ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರವಾಗಿದೆ. ಕೇರಳದ ಗಡಿ ಜಿಲ್ಲೆಗಳಲ್ಲಿ ಕನ್ನಡಕ್ಕೆ ಅನ್ಯಾಯವಾಗುತ್ತದೆ. ಮಾತೃಭಾಷೆ ಕಲಿಯುವ ಅವಕಾಶದಿಂದ ವಂಚಿತರಾಗಲಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕಿನ ದಮನವಾಗುತ್ತಿದೆ. ಕಾಸರಗೋಡು ಭಾವನಾತ್ಮಕವಾಗಿ ಕರ್ನಾಟಕಕ್ಕೆ ಸೇರಿದೆ. ಅವರ ಹಿತವನ್ನು ರಕ್ಷಿಸುವುದು ನಮ್ಮ ಸರ್ಕಾರದ ಕರ್ತವ್ಯ.
ಮಲಯಾಳಂ ಭಾಷಾ ಮಸೂದೆ 2025 ಕೇರಳ ಸರ್ಕಾರ ಹಿಂಪಡೆಯಬೇಕು. ಭಾಷಾ ಅಲ್ಪಸಂಖ್ಯಾತರಿಗೆ ಮಾತೃಭಾಷೆಯೇ ಅವರ ಅಸ್ಮಿತೆ. ಅನ್ಯ ಭಾಷೆ ಹೇರಿಕೆಯಿಂದ ಕಲಿಕಾ ಸಾಮರ್ಥ್ಯ ಕುಸಿಯುತ್ತೆ. ಕಾಸರಗೋಡು ಜಿಲ್ಲೆಯ 70% ವಿದ್ಯಾರ್ಥಿಗಳು ಕನ್ನಡ ಬಯಸುತ್ತಾರೆ. ಒಂದು ಭಾಷೆಯ ಮೇಲೆ ಇನ್ನೊಂದು ಭಾಷೆ ಹೇರುವ ಪ್ರಯತ್ನ ಸಲ್ಲದು. ಕನ್ನಡಿಗರು ಇದನ್ನ ಒಕ್ಕೊರಲಿನಿಂದ ವಿರೋಧಿಸಲಿದ್ದಾರೆ ಎಂದು ಕೇರಳ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ 350B ಪ್ರಕಾರ ಭಾಷಾ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಕಾಸರಗೋಡು ಭಾಷಾ ನಿರ್ದೇಶಕರನ್ನು ಕೂಡಲೇ ನೇಮಕ ಮಾಡಿಸಬೇಕು. ಕಳಿಸಿ ಸಮಗ್ರ ವರದಿಯನ್ನು ತರಿಸಿಕೊಂಡು ಕೇರಳ ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು. ಆ ಭಾಗದ ಜನರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರದು. ಆ ಭಾಷೆ ಆ ಬಿಲ್ ತಂದಿರೋದ್ರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗಕ್ಕೆ ನಾವು ಕೊಡೋದಿಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು. ಅದನ್ನು ನಾವು ಅದಕ್ಕೆ ಹೇಳಬೇಕು, ಅದಾಗೆ ಉಳಿಸ್ಬೇಕು. ಯಾಕಂದರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು ಆ ಡಿಸ್ಟಿಕ್. ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರಿದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮಾಡ್ಕೋಬೇಕು, ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ಕೇರಳ ಸರ್ಕಾರದ ಕನ್ನಡ ವಿರೋಧಿ ನೀತಿ ವಿರುದ್ಧ ಕನ್ನಡ ಪರ ಸಂಘಟನೆಗಳು, ಸರ್ಕಾರದ ಪ್ರಾಧಿಕಾರಗಳು ದನಿ ಎತ್ತಿವೆ. ಕೇರಳ ರಾಜ್ಯಪಾಲರ ಭೇಟಿ ಮಾಡಿರುವ ಕೇರಳದ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ದೂರು ನೀಡಿದೆ. ಕನ್ನಡ ವಿರೋಧಿ ಬಿಲ್ ಪಾಸ್ ಮಾಡದಂತೆ ಮನವಿ ಮಾಡಿದ್ದು, ಆ ಬಗ್ಗೆ ಪರಿಶೀಲಿಸುವ ಭರವಸೆ ನೀಡಿದ್ದಾರೆ ಕೇರಳ ರಾಜ್ಯಪಾಲ. ಕರ್ನಾಟಕದಲ್ಲೂ ಹೋರಾಟಕ್ಕೆ ಸಜ್ಜಾಗುತ್ತಿವೆ ಕನ್ನಡ ಪರ ಸಂಘಟನೆಗಳು. ನಾಳೆ ಮಂಗಳೂರಿಗೆ ಸಿಎಂ ಬರಲಿದ್ದು, ಕಾಸರಗೋಡಿನಿಂದ ನಿಯೋಗವೊಂದು ಬಂದು ಸಿಎಂ ಜೊತೆ ಚರ್ಚೆ ಮಾಡಲಿದೆ. ಹಾಗೆ ಕಾನೂನು ಸಚಿವರ ಜೊತೆಗೂ ಮಾತನಾಡಿ ಕಾನೂನು ಹೋರಾಟಕ್ಕೂ ಪ್ರಾಧಿಕಾರಗಳು ನಿರ್ಧರಿಸಿವೆ. ನನಗನ್ನಿಸ್ತಾ ಇದೆ ಕೇರಳದ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಏಪ್ರಿಲ್ ಮೇದಲ್ಲಿ ನಡೀತಕ್ಕಂಥ ವಿಧಾನಸಭೆಯ ಚುನಾವಣೆಯಲ್ಲಿ ಏನೋ ಮಲಯಾಳಿಯರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು, ಕನ್ನಡಿಗರನ್ನು ನಾವು ಹತ್ತಕ್ಕಬೇಕು ಅನ್ನೋಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರು ಹೊಂಟಾರ. ಇದು ಜಯ ಆಗೋದಿಲ್ಲ. ರಾಜಕಾರಣವನ್ನು ಇಟ್ಟುಕೊಂಡು ಯಾರು ರಾಜಕಾರಣ ಮಾಡ್ತಾರ ಜಯ ಆಗೋದಿಲ್ಲ. ಯಾವಾಗಲೂ ಒಬ್ಬ ಮುತ್ಸದ್ದಿ ರಾಜಕಾರಣಿ ದೂರದೃಷ್ಟಿಯಿಂದ ಮುಂದಿನ ಜನಾಂಗದ ಮೇಲೆ ಕಣ್ಣನ್ನು ಇಟ್ಕೋಬೇಕು ಹೊರತಾಗಿ ಚುನಾವಣೆಯ ಮೇಲೆ ಕಣ್ಣನ್ನು ಇಟ್ಕೊಂಡ್ರೆ ಅದು ಜಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಸಂಪೂರ್ಣವಾಗಿ ಕಾನೂನಾತ್ಮಕವಾದಂಥ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕಾನೂನಿನ ಹೋರಾಟವನ್ನು ಮಾಡುವುದು ಸೂಕ್ತ ಅನ್ನೋದನ್ನು ನಿರ್ಣಯವನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ನಾವು ಸಂಬಂಧಪಟ್ಟಂಥ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋರಾಟವನ್ನು ಮಾಡ್ತೇವೆ. ಮೊದಲನೆಯದ್ದು. ಅದಕ್ಕಿಂತ ಪೂರ್ವದೊಳಗೆ ಮಾನ್ಯ ರಾಜ್ಯಪಾಲರು ಇದನ್ನು ಮಸೂದೆಯನ್ನು ಮಂಜೂರು ಮಾಡೋದಿಲ್ಲ ಅಂತೇಳಿ ನನಗೆ 100% ವಿಶ್ವಾಸ ಅದ. ತನ್ನ ಮಾತೃಭಾಷೆಯಲ್ಲಿ ಕಲಿಯೋದು ಅದರ ಹಕ್ಕು. ಅದು ನೀವು ಒಂದು ವೇಳೆ ಅದನ್ನು ಕೊಡಲಿಲ್ಲ ಅಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಅದರ ಮೇಲಿಂದ ನೀವು ಕ್ರಮ ತೆಗೆದುಕೊಳ್ಳಬಹುದು ರಾಜ್ಯ ಸರ್ಕಾರಗಳ ಮೇಲೆ. ಅಷ್ಟು ಬಲಿಷ್ಠವಾಗಿದೆ. ಆದ್ದರಿಂದ ನಾವು ಪ್ರಜಾಸತ್ತಾತ್ಮಕವಾಗಿ ಇದನ್ನು ವಿರೋಧಿಸ್ತೇವೆ. ನಾನಂತೂ ಪ್ರಾಧಿಕಾರ ಇದನ್ನು ಕಟುವಾದ ಮಾತುಗಳಿಂದ ವಿರೋಧಿಸ್ತದೆ. ಅಕ್ರಮ ಮನೆಗಳನ್ನು ಕೆಡವಿದ್ದಕ್ಕೆ ತಗಾದೆ ಎತ್ತಿದ್ದ ಕೇರಳ ಸಿಎಂ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಬಿಜೆಪಿ. ಈ ಮಧ್ಯೆ ಕೇರಳ ಸರ್ಕಾರದ ಕನ್ನಡ ವಿರೋಧಿ ನೀತಿಯನ್ನ ರಾಜ್ಯ ಬಿಜೆಪಿ ನಾಯಕರು ಕೂಡ ಖಂಡಿಸಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ ಬಳಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದವರ ಮನೆಗಳನ್ನು ಧ್ವಂಸ ಮಾಡುತ್ತಲೇ ಸಲಹೆ ಕೊಡುವ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಈಗ ಏನ್ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ಕೇರಳ ರಾಜ್ಯದ ಆಜ್ಞೆಯಂತೆ ಕರ್ನಾಟಕದಲ್ಲಿ ಆಡಳಿತ ನಡೆಯುತ್ತಿದೆ ಎಂದು ಮೂದಲಿಸಿದೆ. ಕೇರಳ ಜನರಿಗೆ ಮನೆ ಕೊಡೋದು, ವಯನಾಡು ದುರಂತಕ್ಕೆ ಪರಿಹಾರ ಕೊಡುವ ಕೆಲಸ ಮಾಡುವ ಸರ್ಕಾರ ಕೇರಳ ನಾಯಕರಿಂದ ಕನ್ನಡ ಮಕ್ಕಳ ಅಸ್ಮಿತೆ ರಕ್ಷಣೆ ಮಾಡೋ ಕೆಲಸ ಆಗಬೇಕೆಂದು ಕೇಸರಿ ನಾಯಕರು ಆಗ್ರಹಿಸಿದ್ದಾರೆ. ಕೇರಳ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರು ಏನ್ ಹೇಳ್ತಾರೆ ಅದು ಕರ್ನಾಟಕದಲ್ಲಿ ಆಜ್ಞೆಯಾಗಿ ಸ್ವರೂಪ ಬರ್ತದೆ. ವೇಣುಗೋಪಾಲನ ಮೂಗಿಗೆ ನೆಗಡಿಯಾದರೆ ಕರ್ನಾಟಕ ರಾಜ್ಯದ ಸರ್ಕಾರ ಸೀನಕ್ ಶುರು ಮಾಡ್ತದೆ. ಕಾಸರಗೋಡು ಈಗಾಗಲೇ ವಿವಾದ ಇದೆ ನಮ್ಮ ಕರ್ನಾಟಕದಂತ. ಬಹಳ ಸೀರಿಯಸ್ ಆಗಿ ನಾವು ಫೈಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಕನ್ನಡ ಮಾತಾಡೋರೆ ಅತಿ ಹೆಚ್ಚು ಜನ ಇರುವಂತದ್ದು, ಅದಕ್ಕೆ ಕನ್ನಡ ಶಾಲೆಗಳು ಇರುವಂತದ್ದು. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದ್ರೆ ಕನ್ನಡದ ಮಕ್ಕಳು ಏನ್ ಮಾಡ್ಬೇಕು? ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ
ಮಾಡುವಂತಹ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಬರೀ ಖಂಡನೆ ಮಾಡಿದ್ರೆ ಸಾಲದು. ಹಿತವನ್ನು ಕಾಪಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು ಅವರ ಜೊತೆ ಮಾತುಕತೆಯನ್ನು ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕನ್ನಡ ಭಾಷಿಕರ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಬರೀ ಪೇಪರ್ನಲ್ಲಿ ಮಾತ್ರ ಅಲ್ಲ, ಮನಸ್ಪೂರ್ವಕವಾಗಿ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ಮಾತೆತ್ತಿದ್ರೆ ವೇಣುಗೋಪಾಲ್ ಅವರು ಮಾತಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ. ಇದ್ರ ಬಗ್ಗೆ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ AICC. ಏನು ಕಾಂಗ್ರೆಸ್ಸಿನ ನೀತಿ? ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಏನು, ದ್ವಿಮುಖ ನೀತಿನ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆದ್ರೆ ಕನ್ನಡ ಭಾಷೆಯ ವಿಚಾರದಲ್ಲಿ ರಾಜಕೀಯ ಬದಿಗಿಟ್ಟು ಕನ್ನಡಿಗರು ಒಂದಾಗಬೇಕಿದೆ. ಕೇರಳ ಸರ್ಕಾರ ಕನ್ನಡಿಗರ ಮೇಲೆ ಸವಾರಿ ಮಾಡಲು ಹೊರಟಿರುವುದನ್ನ ತಡೆಯಲು ಕಾನೂನಿನ ಅಸ್ತ್ರದ ಪ್ರಯೋಗಕ್ಕೂ ಸರ್ಕಾರ ಮುಂದಾಗಬೇಕಿದೆ. ಕೇರಳ ಸರ್ಕಾರದ ನಿರ್ಧಾರದಿಂದ ಕಾಸರಗೋಡಿನಲ್ಲಿ ಶಾಶ್ವತವಾಗಿ ಕನ್ನಡ ಮರೆಯಾಗುವ ಅಪಾಯವಿದ್ದು, ಅದನ್ನ ತಡೆಯಲು ಸರ್ಕಾರ ಏನು ಮಾಡುತ್ತದೆ ಎನ್ನುವುದೇ ಈಗ ಕನ್ನಡಿಗರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಸರಗೋಡಿನಲ್ಲಿರುವಂತಹ, ಯಾಕಂದರೆ ಅದು ಕನ್ನಡಿಗರ ಕಾಸರಗೋಡು, ಅದು ಕನ್ನಡಿಗರೇ ಇರುವಂತಹ ಜಿಲ್ಲೆ, ಅದು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಜಿಲ್ಲೆ. ಅಲ್ಲಿ ಕನ್ನಡ ಭಾಷೆಯನ್ನು ಉಳಿಸ್ಕೊಳ್ಳುವಂಥದ್ದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಇದೆ, ಕೇರಳ ಸರ್ಕಾರದ ಜವಾಬ್ದಾರಿ ಇದೆ. ಕೇರಳ ಸರ್ಕಾರದ ಒತ್ತಡಕ್ಕೆ, ಅಲ್ಲಿಯ ಮುಖ್ಯಮಂತ್ರಿಯವರ ಒತ್ತಡಕ್ಕೆ, ಅಲ್ಲಿಯ ರಾಜಕೀಯ ನಾಯಕರ ಒತ್ತಡಕ್ಕೆ, ಹೇಗೆ ಕೋಗಿರು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನು ಕೆಡವಿದ ನಂತರ ಸರ್ಕಾರ ಅವರಿಗೆ ಪರಿಹಾರ ಕೊಡೋದಕ್ಕೆ ಹೊರಟು, ಹಾಗೆಯೇ ಕರ್ನಾಟಕ ಸರ್ಕಾರವು ಕೂಡ ಅಷ್ಟೇ ತೀವ್ರ ಒತ್ತಡವನ್ನು ಹೇರಿ ಕೇರಳದಲ್ಲಿ ಈಗ ಕಾಸರಗೋಡಿನಲ್ಲಿರುವಂಥ ಕನ್ನಡ ಶಾಲೆಗಳನ್ನು ಉಳಿಸುವಂಥದ್ದು ಮತ್ತು ಕನ್ನಡ ಶಾಲೆಗಳಿಗೆ ಅವರು ಮಲಯಾಳಮನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅವರು ಕಲಿಸೋದಿದ್ರೆ ಉಳಿದ ಶಾಲೆಗಳಲ್ಲಿ ಕಲಿಸಿ, ಕನ್ನಡದ ಶಾಲೆಗಳನ್ನು ಹೊರತುಪಡಿಸಿ ಅನ್ನುವಂಥದ್ದನ್ನು ದೃಢಪಡಿಸುವಂತಹ ಕೆಲಸವನ್ನು ಮಾಡಲೇಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿಸಲೇಬೇಕಾಗುತ್ತೆ, ಕೇರಳ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ. ಇನ್ನು